ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬರುವಂತಹ ಫಲಾನುಭವಿಗಳಿಗೆ ಟೇಕ್ ಹೋಮ್ ರೇಷನ್ ಮತ್ತು ಹಾಟ್ ಕುಕ್ಡ್ ಮೀಲ್ ಇವೆರಡು ಕೈ ತಪ್ಪಿನಿಂದ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೋ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ಅಂತಹ ಫಲಾನುಭವಿಗಳು THRಗೂ ಬರೋದಿಲ್ಲ, HCMಗೂ ಬರೋದಿಲ್ಲ. ಸೊ ಹಾಗಾಗಿ ಕೈ ತಪ್ಪಿನಿಂದ ಮಾಡಿರ್ತಕ್ಕಂತಹ ಈ ತಪ್ಪಿಗೆ ಪುನಃ ನಾವು THR HCMನ ಯಾವ ರೀತಿ ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ಪೋಷಣ್ ಟ್ರ್ಯಾಕರ್ಲಿ ನೀವು ಲಾಗಿನ್ ಆದಾಗ ನಿಮಗೆ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಫಲಾನುಭವಿ ಅಂತ ಕಾಣ್ತಾ ಇದೆಯಲ್ಲ, ಆ ಫಲಾನುಭವಿನ ಕ್ಲಿಕ್ ಮಾಡಬೇಕು. ಫಲಾನುಭವಿನ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಫಲಾನುಭವಿ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ. ಅಂಗನವಾಡಿ ಕಾರ್ಯಕರ್ತರು ಯಾವ ಫಲಾನುಭವಿಗೆ THR/SCMನ ನೋ ಅಂತ ಕೊಟ್ಟಿರ್ತಾರೋ ನೀವು ಅಂತಹ ಫಲಾನುಭವಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ THR ಅಂತ ಹೇಳಿದ್ರೆ ಯಾರು ಕೊಡ್ತೀವಿ ನಾವು? ಪ್ರೆಗ್ನೆಂಟ್ ವುಮೆನ್ ಕೊಡ್ತೀವಿ, ಲ್ಯಾಕ್ಟೇಟಿಂಗ್ ಮದರ್ ಕೊಡ್ತೀವಿ, ಹಾಗೆ 6 to 3 ಮಕ್ಕಳಿಗೆ ಕೊಡ್ತೀವಿ. ಹಾಗೆ SCM ಯಾರು ಕೊಡ್ತೀವಿ? 3 to 6 years ಮಕ್ಕಳಿಗೆ ಕೊಡ್ತೀವಿ. ಸೊ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರು ಯಾವ ಫಲಾನುಭವಿಗೆ THR/SCMನ ನೋ ಅಂತ ಕೊಟ್ಟಿರ್ತಾರೋ ಅಂತಹ ಫಲಾನುಭವಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು 3 ರಿಂದ 6 ವರ್ಷದ ಒಂದು ಮಗುವಿಗೆ ನೋ ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಅಂಗನವಾಡಿ ಕೇಂದ್ರಕ್ಕೆ ಬಂದರೂ ಸಹ ಆ ಮಗುವಿಗೆ THR/SCMನ ಕೈ ತಪ್ಪಿನಿಂದ ನೋ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ 3 ರಿಂದ 6 ವರ್ಷದ ಮಗುವನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. 3 ರಿಂದ 6 ವರ್ಷದ ಮಗುವನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಆ ಲಿಸ್ಟಲ್ಲಿ ನಿಮಗೆ ಎಲ್ಲ ಮಕ್ಕಳುಗಳು ಶೋ ಆಗುತ್ತೆ. ಅದರಲ್ಲಿ ನೀವು ಯಾವ ಮಗುವಿಗೆ ನೀವು THR/SCMನ ನೋ ಅಂತ ಕೊಟ್ಟಿರ್ತೀರೋ ಅಂತಹ ಮಗುನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಲಿಸ್ಟಲ್ಲಿ ನಿಮಗೆ ನಿರ್ಮಲ BM ಅಂತ ಒಂದು ಮಗು ಕಾಣ್ತಾ ಇದೆ ನೋಡಿ, ಆ ಮಗುಗೆ ಕೈ ತಪ್ಪಿನಿಂದ ನೋ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆ ಮಗುವಿನ ಮುಂದೆ ನಿಮಗೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ. ಅದರಲ್ಲಿ ನಿಮಗೆ THR/SCM ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ THR/SCM ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ಒಂದು ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಈಸ್ ದ ಬೆನಿಫಿಷರಿ ವಿಲ್ಲಿಂಗ್ ಟು ಟೇಕ್ THR/SCM ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಾ? ಅಲ್ಲಿ ಏನಾಗಿದೆ, ನೋ ಅಂತ ಸೆಲೆಕ್ಟ್ ಆಗಿದೆ. ಆ್ಯಕ್ಚುಲಿ ಅದು ಡಿಫಾಲ್ಟ್ ಆಗಿ ಎಸ್ ಇರಬೇಕು. ಎಸ್ ಇದ್ದರೆ ಅವರು THR/SCMಗೆ ಎಲಿಜಿಬಲ್ ಇರ್ತಾರೆ ಅಂತ. ಬಟ್ ಇಲ್ಲಿ ಏನಾಗಿದೆ, ನೋ ಅಂತ ಆಗ್ಬಿಟ್ಟಿದೆ. ಸೊ ಒಂದು ಸತಿ ನೋ ಅಂತ ಆಯಿತು ಅಂತ ಹೇಳಿದ್ರೆ ಆ ಫಲಾನುಭವಿಗೆ ಯಾವುದೇ ಕಾರಣಕ್ಕೂ THR ಆಗಲಿ ಇಲ್ಲ SCM ಆಗಲಿ ನಾವು ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕೈ ತಪ್ಪಿನಿಂದ ಆಗಿರ್ತಕ್ಕಂತಹ ಈ ಬದಲಾವಣೆಯನ್ನು ಯಾವ ರೀತಿ ನಾವು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ. ಎರಡನೇ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ವಾಂಟ್ ಟು ಚೇಂಜ್ ದ THR/SCM ಆಪ್ಷನ್ ಅಂತ ಕಾಣಿಸ್ತಾ ಇದೆಯಾ? ಅಲ್ಲಿ ಏನು ಹೇಳುತ್ತೆ, ಇನ್ ಕೇಸ್ ಬೆನಿಫಿಷರಿ ಈಸ್ ವಿಲ್ಲಿಂಗ್ ಟು ಟೇಕ್ THR/SCM ಅಗೇನ್ ಸೆಂಡ್ ಎ ರಿಕ್ವೆಸ್ಟ್ ಟು ಚೇಂಜ್ ದ THR/SCM ಆಪ್ಷನ್ ಅಂತ ಕೇಳುತ್ತೆ. ಅಂದರೆ ಆ ಫಲಾನುಭವಿಗೆ ನೀವು ಪುನಃ ನೀವು THR/SCMನ ನೀವು ಕೊಡಬೇಕು ಅಂತ ಇತ್ತು ಹೇಳಿದ್ರೆ ನೀವು ಒಂದು ರಿಕ್ವೆಸ್ಟ್ ಕಳಿಸಿ ಅಂತ ಕೇಳ್ತಾ ಇದೆ. ಹಾಗಾಗಿ ನೀವು ರಿಕ್ವೆಸ್ಟ್ನ ಕಳಿಸ್ಬೇಕಾಗತ್ತೆ. ಆ ರಿಕ್ವೆಸ್ಟ್ನ ನೀವು ಯಾರು ಕಳಿಸ್ಬೇಕು? ನಿಮ್ಮ ಮೇಲ್ಹಂತದಲ್ಲಿರ್ತಕ್ಕಂತಹ ಮೇಲ್ವಿಚಾರಕಿಯರಿಗೆ ನೀವು ಆ ರಿಕ್ವೆಸ್ಟ್ನ ನೀವು ಕಳಿಸ್ಬೇಕು. ಒಂದ್ಸತಿ ನೀವು ಮೇಲ್ವಿಚಾರಕಿಯರಿಗೆ ರಿಕ್ವೆಸ್ಟ್ನ ಕಳಿಸಿದಾಗ ಆ ಮೇಲ್ವಿಚಾರಕಿಯರು ಅದನ್ನು ಪರಿಶೀಲನೆ ಮಾಡಿ ವೆರಿಫೈ ಮಾಡ್ತಾರೆ. ಹಾಗಾಗಿ ನೀವು ಆ ಕೆಳಗಡೆ ನಿಮಗೆ ಬ್ಲೂ ಕಲರ್ಲಿ ಸೆಂಡ್ ಎ ರಿಕ್ವೆಸ್ಟ್ ಅಂತ ಕಾಣ್ತಾ ಇದೆಯಾ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ನೀವೇನು ಆ ಫಲಾನುಭವಿಗೆ THR/SCMನ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ರಿಕ್ವೆಸ್ಟ್ ಏನಾಯಿತು, ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆಯಿತು ಅಂತ ಈ ಥರ ನಿಮಗೆ ಮೆಸೇಜ್ ಬರುತ್ತೆ. ಒಂದು ಸಲ ನೀವು ಚೇಂಜ್ ರಿಕ್ವೆಸ್ಟ್ನ ಸಬ್ಮಿಟ್ ಮಾಡಿದ ಕೂಡಲೇ ಅದು ಮೇಲ್ವಿಚಾರಕಿಯರ ಲಾಗಿನ್ ಇದೆಯಲ್ಲ, ಅಲ್ಲಿ ರಿಕ್ವೆಸ್ಟ್ ಪೆಂಡಿಂಗಲ್ಲಿ ಶೋ ಆಗುತ್ತೆ. ಆಗ ಸಂಬಂಧಪಟ್ಟ ಮೇಲ್ವಿಚಾರಕರು ಏನು ಮಾಡಬೇಕು, ಆ ರಿಕ್ವೆಸ್ಟ್ನ ಅಪ್ರೂವಲ್ ಮಾಡಬೇಕು. ಒಂದು ಸತಿ ಅಪ್ರೂವಲ್ ಮಾಡಿದಾಗ ಮತ್ತೆ ಏನಾಗುತ್ತೆ, ಆ ಅಂಗನವಾಡಿ ಕಾರ್ಯಕರ್ತೆಯರ ಲಾಗಿನ್ನಲ್ಲಿ ಏನಾಗುತ್ತೆ, THR/SCM ಏನಾಗುತ್ತೆ, ನಾವು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಈ ರೀತಿ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಕೈ ತಪ್ಪಿನಿಂದ ಮಾಡಿರ್ತಕ್ಕಂತಹ ತಪ್ಪನ್ನು ಬದಲಾವಣೆಗಳನ್ನ ಮಾಡೋಕ್ಕೋಸ್ಕರ ನಾವು ರಿಕ್ವೆಸ್ಟ್ನ ಈ ರೀತಿ ಕಳಿಸ್ಬೇಕಾಗುತ್ತೆ. ಈ ವಿಡಿಯೋ ನೋಡಿರ್ತಕ್ಕಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು.